ಅಶೋಕ್ ಗೌಡ್ರೆ, ಈಗ ನಾವು ಈ ಒಂದು ಮಾಕ್ ಡ್ರಿಲ್ಗೆ ಸಜ್ಜಾಗ್ತಿರ್ತಕ್ಕಂಥ ಹೊತ್ತು ಇನ್ನೇನು ಕೆಲವು ಗಂಟೆಗಳು ಮಾತ್ರ ಬಾಕಿ ಇರೋದು. ಈ ಸಂದರ್ಭದಲ್ಲಿ ಭಾರತ ಉಗ್ರಗಾಮಿಗಳ ವಿಚಾರವನ್ನು ಇಟ್ಟುಕೊಂಡು ವಾರ್ ಮಾಡಿರೋ ಉದಾಹರಣೆ ಇಲ್ಲವೇ ಇಲ್ಲ, ಅಥವಾ ಯಾವುದಾದ್ರು ಸಣ್ಣ ಪುಟ್ಟ ಇರ್ಬೋದು, ಅದನ್ನು ಯುದ್ಧಕ್ಕೆ ನಾವು ಹೋಲಿಸ್ಕೊಳ್ಳೋಕ್ಕಾಗಲ್ಲ ಅಂಥೇಳಿ. ಉಗ್ರಗಾಮಿ ಮ್ಯಾಟರು ಅವ್ರು ಕಾರ್ಗಿಲ್ ಒಳಗಡೆ ಬರೋದು, 71 ವಾರು ಅಥವಾ ಪೂರ್ವ ಪಾಕಿಸ್ತಾನದ ವಾರು, ಇದು ಬೇರೆ ಆಗುತ್ತೆ. ಟೆರರಿಸ್ಟ್ ರೀಸನ್ ಇಟ್ಕೊಂಡು ನಾವು ಯುದ್ಧ ಮಾಡಿದ್ದೀವಿ ಅಂತ ನೋಡಿ. ಟೆರರಿಸ್ಟ್ಗಳು ಇಟ್ಕೊಂಡು ಸ್ಟ್ರೈಕ್ ಮಾಡಿದ್ದೀವಿ, ಅದನ್ನು ನಮಗೆ ಆರ್ಮಿ ಅಫಿಷಿಯಲ್ಸನ್ನು ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಯಾವತ್ತೂ ನಮ್ಮ ಹಿಂದೆ ಯಾವಾಗ ಉಗ್ರಗಾಮಿಗಳು ನಮ್ಮ ಭಾರತಕ್ಕೆ ಬಂದು ನಮ್ಮ ಭಾರತವನ್ನು ಥ್ರೆಟನ್ ಮಾಡ್ತಕ್ಕಂಥ ಕೆಲಸ ಮಾಡಿದ್ರು 2008 ಮತ್ತು 2006, ಅಂದರೆ ಮೇಯ್ನ್ ಇನ್ಸಿಡೆಂಟ್ಸ್ ನಾನು ಹೇಳ್ತಿರ್ತಕ್ಕಂಥದ್ದು. ಇನ್ನೂ ಅನೇಕ ಬಾರಿ ಆಗೋಗಿದೆ. ಆ ಅನೇಕ ಬಾರಿ ಆದಂಥ ಸಂದರ್ಭಗಳಲ್ಲಿ 2 ಬಾರಿ US ಇಂಟೆಲಿಜೆನ್ಸ್ ಏಜೆನ್ಸೀಸ್ ಏನಿವೆ ಅವು ನಮಗೆ ಇಂಟೆಲ್ ಕೊಡ್ತವೆ. ಅಂದರೆ ನೀವು ಹೋಗಿ ಅಟ್ಯಾಕ್ ಮಾಡಿ ನಿಮ್ಮ ಹತ್ರ ಪ್ರೂಫ್ ಕೊಡ್ತಾ ಇದ್ದೀವಿ, ಇದು ಪಾಕಿಸ್ತಾನದ ಸ್ಪಾನ್ಸರ್ಡ್, ಪಾಕಿಸ್ತಾನ ಸರ್ಕಾರ ಸ್ಪಾನ್ಸರ್ಡ್ ಅಂತ ಹೇಳಿ ಕೊಡ್ತಾರೆ. ಆವತ್ತು ನಮ್ಮ ಸರ್ಕಾರಗಳು ಯಾವಿತ್ತು ಆ ಸರ್ಕಾರಗಳು ಅದ್ರ ಬಗ್ಗೆ ನಾವು ಹೋಗಿ ಅಟ್ಯಾಕ್ ಮಾಡಿಬಿಟ್ರೆ ನಮಗೆ ಪಾಪ ಈ ನಮ್ಮ ಪ್ರೋ ಪಾಕಿಸ್ತಾನ ಇರ್ತಕ್ಕಂಥ ಮುಸಲ್ಮಾನರು ಏನಿದ್ದಾರೆ ಭಾರತದಲ್ಲಿ, ಪ್ರೋ ಪಾಕಿಸ್ತಾನ, ನಾನೆಲ್ಲ ಮುಸಲ್ಮಾನರು ಹೇಳ್ತಿಲ್ಲ, ಆ ಮುಸಲ್ಮಾನರು ಪಾಪ ತುಂಬ ಬೇಜಾರು ಮಾಡಿಕೊಂಡು ನಮ್ಮ ವೋಟ್ ಬ್ಯಾಂಕ್ ಎಲ್ಲೋ ಡಿಸ್ಟರ್ಬ್ ಆಗಿಬಿಡುತ್ತೆ ಅಂತ ಹೇಳಿ ಹೇಳಿಕೆ ಕೊಡ್ತಾರೆ. ನಾವು ಎಲ್ಲೋ ಒಂದು ಸ್ವಲ್ಪ ಹಿಂದೆ ಜರಿತೀವಿ. ಯಾಕೆ ಅಂತಂದರೆ ನಾವು ಎಸ್ಕಿಲೇಟ್ ಮಾಡಿಬಿಡ್ತೀವಿ ಅಂತಕ್ಕಂಥ ಪದನ ಮನಮೋಹನ್ ಸಿಂಗ್ ಉಪಯೋಗಿಸ್ತಾರೆ. ಎಸ್ಕಿಲೇಷನ್ ಆಗಬಹುದು ಅಂತ ಉಪಯೋಗಿಸ್ತಾರೆ. ನಾವು ನಮ್ಮ ಈಗಿನ ಕೇಂದ್ರ ಸರ್ಕಾರ ಏನಿದೆ ಆವತ್ತು ನಾವು ಹೇಳಿದ್ವಿ ನೀವು ಅಟ್ಯಾಕ್ ಮಾಡಿ ನಾವು ಪರವಾಗಿ ನಿಂತ್ಕೊಳ್ತೀವಿ ಅಂತ. ಇವತ್ತು ನಾವು ಹೇಳ್ತಾ ಅಂದರೆ ಇವಾಗ್ಲೂ ಅಷ್ಟು ಅಪೋಸಿಷನ್ನು ನಮಗೇನು ಹೇಳ್ತು, ನಾವು ನಿಮ್ಮ ಪರವಾಗಿ ನಿಂತ್ಕೊಳ್ತೀವಿ ಅಂತ ಹೇಳ್ತಾ ನಾವು ಸ್ವಾಗತ ಮಾಡ್ತೇವೆ. ಆದರೆ ಏನಾಯ್ತು ಇವತ್ತಿನ ಹೇಳಿಕೆ ನೋಡಿ. ಇವತ್ತು ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ 3 ದಿನ ಮುಂಚೆನೇ ಗೊತ್ತಿತ್ತು ಮಾಹಿತಿ, ಇದು AICC ಅಧ್ಯಕ್ಷರು. ಇವತ್ತು ಅಕಸ್ಮಾತ್ ಆ ಥರ ಇದ್ದಿದ್ರೆ ಪರಿಸ್ಥಿತಿ, ಯಾವುದೇ ಸರ್ಕಾರಕ್ಕೆ ತನ್ನ 26 ಜನ ಸಿವಿಲಿಯನ್ಸು ಮತ್ತು 4 ಜನ ಯಾರು ಸಪೋರ್ಟಿಗೆ ಬಂದರು, ಅಂದರೆ 30 ಜನ ಸಿವಿಲಿಯನ್ಸು ಕಳ್ಕೊಳ್ಳೋಕ್ಕೆ ಯಾವುದೂ ಸರ್ಕಾರ ಇಷ್ಟಪಡಲ್ಲ. ಆಮೇಲೆ ಈ ಕಾಂಗ್ರೆಸ್ನ ಮನಸ್ಥಿತಿ ರಾಮಲಿಂಗಾರೆಡ್ಡಿ ಅವರು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ನಮಗೆ ಪುಲ್ವಾಮಾದಲ್ಲಿ ಅಟ್ಯಾಕ್ ಆದಾಗ ಅದು ಭಾರತ ಸರ್ಕಾರನೇ ಮಾಡಿಸಿದ್ದು ಅಂತ ಹೇಳಿ. ಈ ಮನಸ್ಥಿತಿಗಳಿದೆಯಲ್ಲ, ಈ ಮನಸ್ಥಿತಿಗಳ ವಿರೋಧ ನಾವು ಹೋರಾಟ ಮಾಡಬೇಕಾಗಿದೆ. ನಾವು ಪಾಕಿಸ್ತಾನದ ವಿರೋಧ ಹೋರಾಟ ಮಾಡ್ತಕ್ಕಂತಹದ್ದು ನಮ್ಮ ಸೈನಿಕರು, ನಮ್ಮ ಸೈನ್ಯದ ಅಧಿಕಾರಿಗಳು ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಅವರು ಸದೃಢವಾಗಿದ್ದಾರೆ. ನೀವು ಅದಕ್ಕೆ ಪ್ರಧಾನಮಂತ್ರಿಗಳು ಹೇಳ್ಬಿಟ್ರು, ನಾವು ನಿಮಗೆ ಫ್ರೀ ಹ್ಯಾಂಡ್ ಕೊಡ್ತೀವಿ, ನೀವು ಏನು ಡಿಸಿಷನ್ ತೊಗೊತೀರಾ ಆರ್ಮ್ಡ್ ಚೀಫ್ಸ್ ಎಲ್ಲರೂ ಸೇರಿಸಿ ನಾವು ಅದಕ್ಕೆ ಭಾರತ ಸರ್ಕಾರ ಸಂಪೂರ್ಣವಾಗಿ ಬೆಂಬಲ ಕೊಡುತ್ತೆ. ಅಫ್ಕೋರ್ಸ್ ಅದರಲ್ಲಿ ಆರ್ಥಿಕ ಪರಿಸ್ಥಿತಿಗಳು ಆ ಕಡೆ ಈ ಕಡೆ ಆಗ್ತದೆ, ಅದಕ್ಕೆ ನಾವು ಫೇಸ್ ಮಾಡೋಕ್ಕೂ ರೆಡಿ ಇದ್ದೀವಿ ಅಂತ ಹೇಳಿ ಅಂದರೆ ಭಾರತೀಯರ ಪ್ರತಿಯೊಬ್ಬರು ಸಹ ಅದನ್ನೇ ವ್ಯಕ್ತಪಡಿಸಿದ್ದಾರೆ. ನಮ್ಮ ಪ್ರಾಬ್ಲಮ್ ಏನು ಅಂತಂದ್ರೆ ಒಳಗಿಂದು ಈ ಸಮಸ್ಯೆ ಆಗಿದೆ. ಪಾಕಿಸ್ತಾನ ಪ್ರೋ ಪಾಕಿಸ್ತಾನ ಇರತಕ್ಕಂತಹ ಕೆಲವೇ ಜನ, ಬೆರಳೆಣಿಕೆ ಜನ, ಅವ್ರ ಪರವಾಗಿ ಮಾತಾಡ್ತಕ್ಕಂಥ ಇನ್ನೊಂದಷ್ಟು ಜನ. ಇಷ್ಟು ನಮ್ಮ ಸಮಸ್ಯೆ. ಯಾರಿಗೆ ಹೇಳ್ತಿರೋದು ಅಶೋಕ್ ಗೌಡ್ರು? ಇದೆಲ್ಲ ಈ ಮಾತನ್ನು ಯಾರಿಗೆ ಹೇಳಿದಾರೋ ಅಂತ. ಪುಲ್ವಾಮಾ ಘಟನೆ ಆದಾಗ ಅಲ್ಲಿ ಮುಂಚೆನೇ ಈ ಥರ ಒಂದು ಥ್ರೆಟ್ ಇತ್ತು, ಅವ್ರಿಗೆ ಹೆಲಿಕಾಪ್ಟರ್ ಕೊಡಿ ಅಂತ ಹೇಳ್ದೆ, ಹೆಲಿಕಾಪ್ಟರ್ ರಕ್ಷಣಾ ಇಲಾಖೆ ಹೆಲಿಕಾಪ್ಟರ್ ಕೊಡಲಿಲ್ಲ ಅಂತ ಹೇಳಿದವ್ರು ಯಾರು? ಅಲ್ಲಿನ ಗವರ್ನರ್. ಅವ್ರು ಯಾರಾಗಿದ್ರು? BJP ಅಪಾಯಿಂಟ್ ಮಾಡಿದ ಗವರ್ನರ್ ಆಗಿದ್ರು, ಕೇಂದ್ರ ಸರ್ಕಾರ ಅಪಾಯಿಂಟ್ ಮಾಡಿದ ಗವರ್ನರು. ಅವರು BJPಯ ಹಿರಿಯ ನಾಯಕರು ಕೂಡ ಆಗಿದ್ರು. ಇವ್ರು ತುಟಕ್ ಪಿಟಕ್ಕಂದ್ರ ಈ ಪುಲ್ವಾಮಾ ಘಟನೆಗೆ, ಈ 40 ಜನ ಸೈನಿಕ ಸಾವಿಗೆ ನೇರ ಕೇಂದ್ರ ಸರ್ಕಾರವೇ ಹೊಣೆ ಅಂತ ಅವರು ಸ್ಪಷ್ಟ ಮಾತುಗಳಲ್ಲಿ ಹೇಳಿದ್ರು ಕೂಡ ಇವರು ಅದನ್ನು ಮರೆಮಾಚಿ ಇಲ್ಲಿವರೆಗೂ ಉತ್ತರವನ್ನು ದೇಶಕ್ಕೂ ಕೊಟ್ಟಿಲ್ಲ, ಆ ಗವರ್ನರ್ಗೂ ಕೊಟ್ಟಿಲ್ಲ. ಇದು ವಸ್ತುಸ್ಥಿತಿ ನೋಡಿ. 1971ನಲ್ಲಿ ಇಂಡೋ ಪಾಕ್ ಯುದ್ಧ ಆದಾಗ ಧೈರ್ಯದಿಂದ ಇಡೀ ದೇಶ ಒಂದಾಗಿ ಪಾಕಿಸ್ತಾನ ಎಡಭಾಗ ಆಯಿತು, ಬಾಂಗ್ಲಾದೇಶ ಆಯಿತು, ಪಾಕಿಸ್ತಾನ ಆಯಿತು. ಅವಾಗ BJP ಅವರಿಂದ ಯಾರು ಸರ್ಟಿಫಿಕೇಟ್ ತೆಗೆದುಕೊಂಡಿದ್ರ ದೇಶದಲ್ಲಿ ಯಾರು ದೇಶಭಕ್ತರು ಪ್ರೋ ಪಾಕಿಸ್ತಾನಿ ಆ ಥರ ಇಲ್ಲ. BJP ತನ್ನ ವೈಫಲ್ಯವನ್ನು ಮರೆಮಾಚಿಕೊಳ್ಳಲಿಕ್ಕೆ, ತನ್ನ ಅಸಮರ್ಥತೆಯನ್ನು ಮರೆಮಾಚಿಕೊಳ್ಳಲಿಕ್ಕೆ ಈ ರೀತಿ ಹೇಳ್ತಾರೆ. ಇಲ್ಲಿ ಇಂಟೆಲಿಜೆನ್ಸ್ ಈಗ ಪಹಲ್ಗಾಮಲ್ಲಿ ಆಗಿರ್ತಕ್ಕಂಥದ್ದೇನು, ಯಾಕಲ್ಲ ಆರ್ಮಿ ಇಲ್ಲ? ಜನಸಾಮಾನ್ಯರು ಕೇಳ್ತಾರ ಪ್ರಶ್ನೆ, ಯಾಕಲ್ಲ ಆರ್ಮಿ ಇರಲಿಲ್ಲ, ಯಾಕಲ್ಲ ಸೆಕ್ಯೂರಿಟಿ ಕೊಟ್ಟಿಲ್ಲ? ನಂಬರ್ 1 ಅಲ್ಲಿ ಭೂಸೇನೆ ಇದೆ, ವಾಯುಸೇನೆ ಇದೆ, ಕೇಂದ್ರ ಸರ್ಕಾರದ ಇದೆ, ರಾಜ್ಯ ಸರ್ಕಾರದ ಪೊಲೀಸ್ ಇಲಾಖೆ ಇದೆ, ಎಲ್ಲ ಇದ್ರೂ ಕೂಡ ಅಂತಹ ಗುಪ್ತಚರ ಇಲಾಖೆ ಅಷ್ಟೊಂದು ವೈಫಲ್ಯ ಕಾರಣಕ್ಕೆ ಏನು ಕಾರಣ ಅಂತ ದೇಶ ಜನ ಪ್ರಶ್ನೆ ಮಾಡ್ತಾ ಇರ್ಬೇಕು. ಆ ಉತ್ತರ ಕೊಡೋದು ಬಿಟ್ಟು ಇವ್ರಿಗೆ ಪ್ರೋ ಪಾಕಿಸ್ತಾನಿ ಪ್ರೀ ಪಾಕಿಸ್ತಾನಿ ಇದು ಹೇಳಿಕೆ ಇದೆಯಲ್ಲ, ಇದು ತಾವು ಪಲಾಯನ ಮಾಡುವಂಥ ಕೆಲಸ. ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಹೇಳಿರ್ತಕ್ಕಂಥದ್ದು ಅದನ್ನೇ. ನೀವು ಯಾವತ್ತಾದರೂ ಯಾವುದೇ ವಿಷಯ ಬಂದಾಗಲೂ ನರೇಂದ್ರ ಮೋದಿಯವರು ನೇರವಾಗಿ ಎಲ್ಲೂ ಪತ್ರಿಕಾ ಹೇಳಿಕೆ ಕೊಡೋದಾಗ್ಲಿ, ಅಥವಾ ಈಗ ಈ ಮೀಟಿಂಗ್ ಆಯ್ತಲ್ಲ, ಆಲ್ ಪಾರ್ಟಿ ಮೀಟಿಂಗ್ ಆಯ್ತಲ್ಲ, ಪ್ರಧಾನಮಂತ್ರಿಗಳು ಏನು ಮಾಡ್ತಾ ಇದ್ರು? ಅವತ್ತು ಬಿಹಾರಲ್ಲಿ ಚುನಾವಣಾ ಪ್ರಚಾರ ಮಾಡ್ತಾ ಇದ್ರು. ಅವ್ರದ್ದು ಏನು ಹೊಣೆಗಾರಿಕೆ?
ನೀವು ಪುಲ್ವಾಮಾ ಆದಾಗಲೂ ಕೂಡ ಪಾರ್ಲಿಮೆಂಟ್ಗೆ ಉತ್ತರ ಕೊಡಲಿಲ್ಲ ಅವರು, ಚುನಾವಣಾ ಪ್ರಚಾರದಲ್ಲಿ ಮಾತಾಡಿದ್ರು ಪ್ರಧಾನಮಂತ್ರಿಗಳು. ಇಡೀ ದೇಶದಲ್ಲಿ ನಾವು 70 ವರ್ಷಗಳಲ್ಲಿ ಪಾಕಿಸ್ತಾನವನ್ನ ವಿದೇಶಾಂಗ ನೀತಿಗಳಿಂದ, ರಾಜತಾಂತ್ರಿಕ ನೀತಿಗಳಿಂದ ಕಟ್ಟಿ ಹಾಕಿದ್ದ ಪಾಕಿಸ್ತಾನವನ್ನ ಇವ್ರು ನೇರ ಹೋಗಿ ಬಿರಿಯಾನಿ ತಿನ್ನಕ್ಕೆ ಹೋಗ್ಬಿಟ್ರಲ್ಲ, ಅನ್ಇನ್ವೈಟೆಡ್ ಬಿರಿಯಾನಿ ತಿನ್ನಕ್ಕೆ ಹೋಗ್ಬಿಟ್ರಲ್ಲ. ಅವಾಗೆ ರೀ ನೀವೆಲ್ಲ ಚೆನ್ನಾಗಿದ್ದೀರಲ್ರಿ, ಅಣ್ಣ ತಂದಿರ್ತಾರ, ನೀವು ಯಾಕೆ ನಮ್ಗೆ ಕಟ್ಟಾಕಿ ಅಂತ ಹೇಳಿ ವಿದೇಶಾಂಗ ನೀತಿಲಿ ಹೇಳ್ತೀರಾ ಅಂತ ಹೇಳಿ ಭಾಳ ಸದರ ಆಗೋಯ್ತದು. ಈ ರೀತಿಯ ನೀತಿಗಳಿಂದ ಇವತ್ತು ದೇಶವನ್ನ ದುರ್ಬಲ. ಇವತ್ತು ನಾಳೆ ಮಾರ್ಕ್ ಡ್ರಿಲ್ ಆಗ್ತಾ ಇರ್ತಕ್ಕಂಥದ್ದು ಒಳ್ಳೆ ವಿಷಯ. 1971 ಏನಾಗಿತ್ತು, ಅವಾಗ ಇಡೀ ದೇಶದಲ್ಲಿ ಒಂದು ನಾಗರಿಕ ರಕ್ಷಣೆಗೆ ಒಂದು ಸನ್ನದ್ಧರಾಗಿರ್ಬೇಕು ಎಲ್ಲರೂ, ಅವ್ರಿಗೊಂದು ಅವೇರ್ನೆಸ್ ಇರಬೇಕು. ಯಾರ್ಯಾರು ಎಷ್ಟು ಶಕ್ತಿ ಸಾಮರ್ಥ್ಯ ಇದೆ ನಮ್ಮಲ್ಲಿ, ಯಾವ್ದಾದ್ರು ಒಂದು ಅವಘಡ ಆದರೆ, ಅನಾಹುತ ಆದರೆ ಯಾವ ರೀತಿ ನಾವು ಅದನ್ನ ಫೇಸ್ ಮಾಡಬೇಕು ಅನ್ನೋದು, ಇದು ಮಾಡುವಂಥದ್ದು ಇದು ಸಹಜ. ಇದೇನು ವಿನೂತನವಾದ್ದು ಹೊಸದಾದ್ದು ಏನಿಲ್ಲ. ಇದು ಬಹಳ ವರ್ಷಗಳ ಕಾಲ ಆಗಿರ್ಲಿಲ್ಲ, 3 ಡೆಕೆಡ್ 4 ಡೆಕೆಡ್ ಆಗಿರ್ಲಿಲ್ಲ, ಇವಾಗ ಆಗ್ತಾ ಇದೆ, ಇದು ಸ್ವಾಗತ. ಆದರೆ ಇದನ್ನ ಯಾವ ರೀತಿಯಾಗಿ ಬಿಂಬಿಸ್ಕೊಳ್ಳೋದು, ಇದನ್ನು ಯಾವ ರೀತಿಯಾಗಿ ಮಾಡುವಂಥದ್ದು, ನೀವೇನೇ ಮಾಡಿ ನಮ್ಮ ಗಡಿಯನ್ನು ರಕ್ಷಣೆ ಮಾಡಿ, ದೇಶ ಜನತೆಗಳನ್ನು ರಕ್ಷಣೆ ಮಾಡಿ, ಆಮೇಲೆ ವಿದೇಶಾಂಗ ನೀತಿನಲ್ಲಿ ಮುಖಾಂತರ ಪಾಕಿಸ್ತಾನವನ್ನು ಕಟ್ಟಿ ಹಾಕಿ ಅದು ಮಾಡಬೇಕಾದ ಕೆಲಸ. ಫೈನ್.